ನಿಮ್ಮ ಉತ್ತರ ಕರ್ನಾಟಕದ ಮಗಳು ವಿದ್ಯೆ ಮಾಡಿರುವ ಕತೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆಶೀರ್ವದಿಸಿ. ಅಮ್ಮ ಅಮ್ಮ ಎಲ್ಲಿದ್ದೀಯಮ್ಮ? ನಿನ್ ಮಗಳು ಬಂದಿದ್ದೀನಿ ಸುಮಾ, ಎಲ್ಲಿದ್ದೀಯೇ? ಅಯ್ಯೋ ನನ್ ಕಂದ ಸುಮಾ, ಈಗ ಬಂದೇನವ್ವ? ಆರಾಮಿದ್ದೀಯ ಮಗಳೇ? ಹಾ ಅವ್ವ, ಇವಾಗ ಬಂದೆ. ನಾ ಆರಾಮಿದ್ದೆ, ನೀ ಆರಾಮಿದ್ದೀಯಾ? ಹಾ ಮಗಳೇ, ಯಾಕಿಲ್ಲ ಕೂತ್ಬಿಟ್ಟೆ? ಬಾ ಮಗಳೇ, ಒಳಗೆ ಹೋಗೋಣ. ಇರ್ಲಿ ಅವ್ವ, ಇಲ್ಲೇ ತಣ್ಣಗೈತಿ, ಕೂತ್ಕೊಂಡು ಮಾತಾಡೋಣ. ಎಲ್ಲೋದ್ರು ಅಪ್ಪಯ್ಯ, ಅಣ್ಣಯ್ಯ, ಅದಕ್ಕೆಮ್ಮ ಅಲ್ಲ? ನಿಮ್ಮ ಅಪ್ಪ ಇಲ್ಲೆಲ್ಲ ಕಟ್ಟೆ ಮೇಲೆ ಕುತ್ಕೊಂಡು ಪಟಾಂಗ ಹೊಡಿಬೇಕು. ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆ ಆಸ್ಪತ್ರೆಗೆ ಹೋಗ್ಬತ್ನಿ ಅಂತ ಹೋದ್ವಿ. ಏನು ಈಗ ಬರ್ಬೋದೇನ? ಎಂತಕ್ಕೆ ಆಸ್ಪತ್ರೆ? ಅದಕ್ಕಿಗಂತ ಹುಷಾರಿಲ್ಲ ಅಂತದೆ. ಅದಕ್ಕಿಗಲ್ಲೇ ನಿಮ್ಮ ಅಣ್ಣಂಗೆಯ ಎಂತ ಸಣ್ಣ ಹೊಟ್ಟೆ ಒಳಗೆ ಜ್ವರ ಅಂತೆ. 2-3 ದಿನ ಆಯ್ತು ಜ್ವರ ಅನ್ನಕತ್ತಿದ್ದ. ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗ್ಬಾ ಅಂತ ಕಳಿಸ್ನೆ. ಇಬ್ರು ಹೋಗ್ಯಾರ, ಈಗ ಬರ್ಬೋ ಹೊತ್ತಾತೇನ? ಅಯ್ಯ, ಈಗೆಂತ ಜ್ವರ ಅಂತ ಅಣ್ಣಂಗೆ? ಅಯ್ಯಯ್ಯ, ಮೊದಲೇ ಹೇಳೋದಲ್ಲನೇ, ನಾನು ಅಲ್ಲೇ ಅವ್ರ ಜೊತೆಗೆ ಇಳ್ಕೊಂಡು ಬರ್ತಿದ್ನಲ್ಲೇ ಪೇಟೆಗೆ. ಇರ್ಲಿ ತಗ ಮಗ, ಅವ್ರು ಬರ್ತಾರೆ ತಗ. ನಿಂಗೆಂತ ಕೊಡ್ಲೆ ಕುಡಿಯೋಕ್ಕೆ? ಜ್ಯೂಸ್ ಕೊಡ್ಲಾ, ನೀರು ಕೊಡ್ಲಾ, ಕಾಫಿ ಬೇಕಾ, ಟೀ ಬೇಕೆ? ಎಂತ ಬೇಡವ್ವ, ಸಾಕಾಗಿತ್ತಿ ಬಸ್ಸ ಕುತ್ಕೊಂಡು ಬಂದು. ಮತ್ತೆ ಎಂತ ಮಾಡಿಗೆ ಊಟಕ್ಕೆ? ಊಟಕ್ಕೆ ನೀ ಬತ್ನಿ ಅಂದಿದ್ದಿಲ್ಲ ಮಗ, ಹಾಗಾಗಿ ಅವ್ರ ಹತ್ರ ಹೇಳಿ 1/2 ಕೆಜಿ ಚಿಕನ್ ತರಿಸಿ ಸಾರು ಮಾಡಿ ಇಟ್ಟಿದ್ದೆ. ಒಂಚೂರು ಸುಕ್ಕ ಕೂಡ ಮಾಡಿದ್ನೆ. ನಿಂಗೆ ರೊಟ್ಟಿ ಬೇಕಲ್ಲನೇ? ರೊಟ್ಟಿ ಅಂದರೆ ಇಷ್ಟ ಅಲ್ಲ ನಿಂಗೆ, ಹಾಗಾಗಿ ರೊಟ್ಟಿ ಮಾಡೋಣ ಅಂತ ರೆಡಿ ಮಾಡ್ತಿದ್ನೆ. ಚಲೋ ಆತು ನೋಡವ್ವ, ನಾನೇ ಅಲ್ಲಿ ಮಾಡ್ಕೊಂಡು ತಿಂದು 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 ಬೇಜಾರಾಗೋಯ್ತಿತ್ತು. ನೀನು ಮಾಡ್ಕೊಡ್ತಿದ್ದೆಲೆ ಭಾರಿ ಖುಷಿ ಆಯ್ತು ಬಿಡವ್ವ. ಅದು ಹಂಗಿರ್ಲಿ. ಎಂತ ಅಂದರು ನಿಮ್ಮ ಅತ್ತಿಗೆ ನಿಮ್ಮ ಅತ್ತೆ? ಏನಾರು ಅಂದ್ರ ಬರ್ಬೇಕಾರೆ? ಅವು ಎಂತ ಅಂತವೆ, ಸೂಟ್ ಮಾಡ್ತಾವು. ನಾದ್ನಿ ಇದ್ದಾಳಲ್ಲ ಚಿತ್ರಿ ಬಿಲ್ಲಿ, ಅವಳೇ ಮಾಡೋದು ನೋಡಿ ಎಲ್ಲ ಕಿತಾಪತಿ. ನಮ್ಮ ಅತ್ತೆ ಒಳ್ಳೆಯದೇ ಅವ್ವ, ಎಂತೂ ಹೇಳೋಕ್ಕಲ್ಲ. ಎಷ್ಟಾಗತ್ತೆ ಅಷ್ಟು ಕೆಲಸ ಮಾಡಿಕೊಂಡು ಉಳ್ದಿರೋದು ಬಿಡು, ನಾ ಮಾಡ್ಕಿದ್ನಿ ಅಂತೂ ಹೇಳ್ತಾರೆ. ಈ ಚಿತ್ರಿ ಪಿಲ್ಲಿದಾಳಲ್ಲ 3 ದಿನಕ್ಕೂ ಬಂದು ಹೋಗೋತಾಳೆ. ಮಾಡಕ್ಕೆ ಮನೆ ಅಲ್ಲಿ ಕೆಲಸ ಇರೋಕ್ಕಲ್ಲ ಅಂತೇಳಿ ಇಲ್ಲಿ ಬೆಂಕಿ ಹೇಟಕ್ಕೆ ಬರ್ತಾಳೆ. ಅಲ್ಲಿ ಅವ್ವ ಮಗಳನ್ನ ಜಗಳ ಮಾಡಿಸಿ ಬೇರೆ ಮಾಡಿಸಿ ಈಗ ಅವಳು ನಾತಿ ಬರೋದೇ ಇಲ್ಲ ಇವ್ರ ಮನೆಗೆ. ಇವಳು ಇಲ್ಲಿ ಬಂದು ಹೋಗ್ಕೊಂಡು ಇಲ್ಲಿ ನಮ್ಮ ಹತ್ರನ ಹಾಳು ಮಾಡೋಕ್ಕಂತ ನೋಡ್ತಾಳೆ. ನಾನು ನಮ್ಮ ಹತ್ತಿರ ಏನೇ ಹೇಳಿದ್ರು ನಾವು ಸರಿಯಾಗಿ ಬಿಡ್ತೀವಿ. ಹಾಗಾಗಿ ಏನು ಸಮಸ್ಯೆನೇ ಆಗಲ್ಲ. ಈಗ ಹಾಗೆ ಆರಾಮಾಗಿ ಐದೀವಿ ನೋಡು ಈಗ ಸದ್ಯದ ಮಟ್ಟಿಗೆ. ನಿನ್ನ ಗಂಡ ಏನಂತ ಹೇಳ್ತಾನೆ? ಚೆನ್ನಾಗಿ ನೋಡ್ಕಿತಾನ ಎಂಥದ್ದು? ನಿಮ್ಮ ಮಾವ ಚೆನ್ನಾಗಿ ನೋಡ್ಕಿದಾರ ನಿನ್ನ? ಅವ್ರದ್ದು ಏನು ಸಮಸ್ಯೆ ಇಲ್ಲ ಕಣ ನೋಡವ್ವ, ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ನನ್ನ ಅತ್ತೆದಾಗಲಿ ಮಾವದಾಗಲಿ ಏನೂ ತೊಂದರೆ ಇಲ್ಲ. ಹಾಳು ನನ್ನ ನಾದ್ನಿ, ಅದು ಬಿಟ್ಟರೆ ನನ್ನ ಗಂಡ. ಹೇಳೋದಕ್ಕೆ ಮಾತ್ರ ಲವ್ ಮಾಡಿ ಮದುವೆ ಆಗಿರೋದು ಬಿಟ್ಟರೆ ಆಯಪ್ಪ ಎಂತಗೂ ಬರೋದಿಲ್ಲ ನೋಡು. ಸುಡ್ಗಾಡು ಸುಡ್ಲಿ ತಂದು ಹೋಗಲಿ ಬಿಡು ಕಂದ. ಗಂಡಗೆ ಹಂಗೆಲ್ಲ ಬೈಬಾರ್ದು. ಎಷ್ಟೇ ಆದರೂ ಗಂಡನೇ ಅಲ್ಲೇ, ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಹಾಂ, ನಾ ಇದ್ದೆ, ಎಲ್ಲ ಸರಿ ಮಾಡ್ತೆ. ಹಾಂ, ಎಂತ ಸರಿ ಮಾಡ್ತೀಯೋ ಏನ ಮರೈತಿ, ಸಾಯ್ಲಿ. ಯಾವಾಗ ನೋಡ್ರು ಕರ್ಮ ಇದ್ದಿದ್ದೆ. ಈಗಲೂ ಬರ್ಬೇಕಾರೆ ವೈ ಅಂತ ಇದ್ರು. ನಾನು ಸುಮ್ಮನೆ ಬ್ಯಾಗ್ ತಗೊಂಡು ಬರ್ತುಳ್ದೆ ನೋಡು. ಸರಿ, ಎಂತ ಮಾಡಿ ಕೊಡು, ನಂಗೊಂಚೂರು ಹೊಟ್ಟೆ ಹಸಿತೈತಿ ಮರೈತಿ. ಮಧ್ಯಾಹ್ನ ಅವಳು ಬಂದಿದ್ಲು ಅಂತೇಳಿ ಬಿರಿಯಾನಿ ಸುಕ್ಕ ಮಾಡಿದ್ದೆ. ತಿನ್ನಕರು ಸುಖ ಐತಾನೆ. ನೀವಿಷ್ಟು ತಿಂತೀರಿ ಅಂತಲೇ ಇರ್ತಾಳೆ. ಅದೇ ನೋಡಕೊಳ್ಳೆ ಇಲಿ ಮರಿ ಇದ್ದಂಗೆ ಇದ್ದಾಳೆ. ತಿನ್ನಾಗ ಮಾತ್ರ ಹೆಗಣ ತಿನ್ನಂಗೆ ತಿಂತಾನೆ ಇರ್ತಾಳೆ. ಏನಾರು ಒಂದು ಕೊಡ್ರಿ, ಏನಾರು ಕೊಡ್ರಿ ಅಂತಲೇ ಇರ್ತಾಳೆ ನೋಡವ್ವ. ಏನು ತಿಂತಾಳೇನೋ ಅವಳು ಬಾಯಿ ಮತ್ತೆ ಹೇಳ್ತದೆ. ಅವು ಹಾಗೆ ಕಣೆ ಮಗ, ನೋಡಕ್ಕೆ ಸಣ್ಣಕ್ಕಿರ್ತವೆ, ಹೆಗಣ್ ತಿನ್ನಂಗೆ ತಿಂತಿರ್ತವೆ. ಅದೇ ನಾವೀಗ ದಪ್ಪ ಇದೀವಲ್ಲೇ, ಈಗ ಒಂದ್ಸರಿ ತಿಂದ್ರೆ ಇನ್ನೊಂದ್ಸರಿ ತಿನ್ನಕ್ಕೆ ಬೇಡ ಅನ್ಸ್ತೈತಿ. ಅವು ಹಂಗಲ್ಲ, ತಿಂತಾನೇ ಇರೋದೇ ಒಂದು ಕೆಲಸ ನೋಡೋಕೆ. ನೀನೇನೋ ಮಾಡೀನಿ ಅಂದೆಲ್ಲವ, ಬಾ ಕೊಡು ಬಾ, ನಂಗೆ ಹೊಟ್ಟೆ ಭಾರಿ ಹಸಿ ಆಗತ್ತೈತಿ ನೋಡು. ನಂಗೆ ತಡ್ಕೊಳೋದಾಗ್ತಿಲ್ಲ ಹಸುವ. ಬಾ ಮಗ ಬಾ, ಕೊಡ್ತೀನಿ ಬಾ. ಬಿಸಿ ರೊಟ್ಟಿ ಮಾಡಿ ಚಿಕನ್ ಸುಕ್ಕ ಹಾಕ್ಕೊಡ್ತೆ. ಬಾ ಮಗಳೇ, ಕೂತ್ಕೊ. ಎಂತ ಹಾಕ್ಲಿ? ಬಿರಿಯಾನಿ ಹಾಕ್ಲಾ, ಅಕ್ಕಿ ರೊಟ್ಟಿ, ಚಿಕನ್ ಕರಿ ಹಾಕ್ಲಾ? ಈಗ್ಲಾ ಎಂಥದ ಒಂದು ಹಾಕವ್ವ. ಹೊಟ್ಟೆ ಮಾತ್ರ ಬರೀ ಹಸಿ ಆಗತ್ತೈತಿ. ಭಾರಿ ಅಂದ್ರೆ ಭಾರಿ ಹಸಿ ಆಗತ್ತೈತಿ ನೋಡು. ತಗ ಮಗಳೇ, ತಿನ್ನು. ಅಕ್ಕಿ ರೊಟ್ಟಿ, ಕೋಳಿ ಸುಕ್ಕ ಐತಿ, ತಿನ್ನು. ಮತ್ತೆ ಮನೆ ಕಡೆ ಎಲ್ಲ ಆರಾಮಿದ್ರಲ್ಲ? ಏನೋ ತೊಂದರೆ ಇಲ್ಲ ತಾನೆ? ಹೇಳಿನಲ್ಲವ ಆಗಲೇ ಫೋನ್ ಮಾಡಿ. ಎಂತ ಹೇಳೋದೆ ಆ ಕರ್ಮನ? ಯಾವಾಗಲೂ ವಯ್ಯೋ ಅನ್ಕೋತ ಇರೋದೆ. ಅಲ್ಲಿ ತಲೆಲ್ಲ ಕೆಟ್ಟೋಗಿತ್ತು ಮಾರತಿ. ಅಲ್ಲಿಂದ ಯಾವಾಗ ಬತ್ನಿ ಅನ್ಸೋಗಿತ್ತು ನೋಡು. ನನಗಂತೂ ಸಾಕಪ್ಪ ಸಾಕು ಅನ್ಸೋಗಿತ್ತು.
ಅಲ್ಲೇ ಮರೈತಿ ಲವ್ ಮಾಡಿ ಮದುವೆ ಆಕಿಂದು ಈಗಲೇ 2 ತಿಂಗಳಿಗೆ ಹಿಂಗೆ ಅನ್ನಕತ್ತಿಯಲ್ಲೇ ಎಂತಕ್ಕೆ ಮರೈತಿ ಈಗಲೇ ಈ ನಮ್ನಿ ಮಡಕಿದ್ರೆ ಇನ್ನೂ ಬದುಕೆ ಬಾಳ್ಬೇಕಲ್ಲೇ ಮರೈತಿ ಹಿಂಗಾದ್ರೆ ಹೆಂಗೆ ಸುಮ ಎಂತ ಹೇಳದೆ ಹುಡುಗಿ ನಿಂಗೆ ಇಷ್ಟು ಕಷ್ಟಪಟ್ಟು ಮಾಡಿ ಸಾಲ ಸೂಲ ಮಾಡಿ ಮದುವೆ ಎಲ್ಲ ಮಾಡೀವಿ ಈಗ ನೋಡ್ರಿ 2 ತಿಂಗಳಿಗೆ ನಂಗೆ ಸಾಕಪ್ಪ ಸಾಕು ಅಂತೀಯಲ್ಲೇ ನಮ್ಮ ಥರ ಅಲ್ಲಾದ್ರೆ ನೀವು ಬದುಕ್ತಿರೇನೆ ಮರೈತಿ ನನಗೆ ಬೇರೆ ಎಂತ ಕಾಟ ಇಲ್ಲಿ ಯವ್ವ ಆ ನಾದ್ನೀದೊಂದು ಕಾಟ ಬಿಟ್ಟರೆ ನನಗೆ ಬೇರೆ ಯಾವ ಕಾಟನೂ ಇಲ್ಲ ನೋಡು ಬರಲಿ ತಿನ್ಲಿ ಉಣ್ಲಿ ಏನೇನಾದ್ರು ಹಾಬಿಡ್ಸ್ಕಿಂತ ಹೋಗ್ಲೇ ಮರೈತಿ ಬರೀ ಚಾಡಿ ಹಾಕೊಡೋದು ನೋಡು ಬರೀ ಚಾಡಿ ಹಾಕೊಡೋದು ಇವಾಗ ನಾನು ಇದ್ದೀನಿ ನಾನು ಬರ್ತೀನಿ ತಾನೇ ಅತ್ತಿಗೆರು ಇದ್ದಾರೆ ತಾನೇ ಅತ್ತಿಗೆಗೆ ಹಾಕೊಡೋದು ಈ ಕೊಡೋದು ಮಾಡ್ತೀನೇ ನಿಂಗೇನಾರು ಅತ್ತಿಗೆ ಬಗ್ಗೆ ಒಂದು ಮಾತೇನಾರು ಹೇಳ್ತಾನೆ ನಾನು ಎಂಥದ್ದು ನನ್ನ ಪಾಡಿ ನಾನು ಬರ್ತೀನಿ ಇರಿಸ್ತೀನಿ ಇಟ್ಕೋತೀನಿ ಹೋಗ್ತಾ ಇರ್ತದೆ ಅದು ಹಂಗೆ ಮಾಡೋದಿಲ್ಲ ಅತ್ತಿಗೆ ಹಂಗೆ ಹೇಳಿದ್ರು ಅತ್ತಿಗೆ ಹಿಂಗೆ ಹೇಳಿದ್ರು ಅದು ಹಿಂಗೆ ಇದು ಹಿಂಗೆ ಅಂತ ಒಂದು ಕೆಲ್ಡು ಮಾಡಿ ಹೇಳ್ಕೊಡ್ತಿತ್ತು ನೋಡು ನಮ್ಮ ಅತ್ತೆಯರಿಗೆ ಎಷ್ಟೇ ಆದರೂ ಮಗಳಲ್ಲೇ ಮಾತು ಕೇಳಲೇಬೇಕು ಕೇಳಿದ ತಕ್ಷಣ ಮತ್ತೆ ಸುಮ್ಮನೆ ಇರೋಕ್ಕಾಗತ್ತೆ ಏನಾರು ಒಂದು ಹೇಳಲೇಬೇಕಾಗತ್ತಲ್ಲ ಆ ಸೆಟ್ಟಿಗೆ ಏನಾರು ಒಂದು ಹೇಳ್ತಾರೆ ನಾವು ಮನುಷ್ಯರು ನೋಡು ನಮಗೆ ಬೇಜಾರಾಗಲ್ಲನೇ ಅತ್ತೆ ಆಗಲಿ ಅವ್ವಾಗಲಿ ಯಾರಿಗೇನೇ ಹೇಳಿದ್ರು ಸಿಟ್ಟು ಮಾಡ್ಕಿಡ್ಲೇಬೇಕಲ್ಲ ಹಂಗಾಗಿ ನಂಗೆ ನೋಡು ತಲೆ ಕೆಟ್ಟ ಹೋಗಿತ್ತು ನಂಗೆ ಅಲ್ಲಿ ಇರೋಕ್ಕೆ ಮನ್ಸಾಕಲ್ಲ ನೋಡು ಆ ಸುಟ್ಟು ಮಕ್ಕದ ಗಣ್ಣು ಏನು ಅಂದರೆ ಏನೂ ಸಪೋರ್ಟ್ ಮಾಡೋಕ್ಕಲ್ಲ ಈಗೆಲ್ಲ ಲವ್ ಮಾಡಿದವರು ಹೆಂಗೆ ಸಪೋರ್ಟ್ ಮಾಡ್ಕಿದ್ದು ಹೆಂಗೆ ಚಲೋ ಇರ್ತಾರಲ್ಲೇ ಈ ಗಂಡ ಎಂಥದ್ದು ಇಲ್ಲ ನೋಡು ಬಂದ ಊಟ ಹಾಕ್ತಾ ತಿಂದ ಹಾಗೆ ಹೋದ ಎಂತಕ್ಕೂ ಬರ್ದಿಲ್ಲ ಯಾಕಾರ ಮದುವೆಗೆ ನೀನಪ್ಪ ಅಲ್ಲೇ ಹುಡುಗಿ ನಿಂಗೆ ಮದುವೆಗಿಂತ ಮುಂಚೆ ಲವ್ ಮಾಡಿ ಅಲ್ಲೇ ನಿಂಗೆ ಗೊತ್ತಿಲ್ಲನೇ ಅವ್ನು ಹೆಂಗೆ ಏನು ಎತ್ತ ಅಂತ ಹೇಳ್ಬಿಟ್ಟು ಈಗ ಹಿಂಗೆ ಅನ್ನಕತ್ತೀಯಲ್ಲೇ ನಾ ಎಂತ ಮಾಡಲೇ ನಾ ಎಲ್ಲಿ ಹೋಗಿ ನೇನು ಹಾಕಿಡ್ಲೇ ಮರೈತೀನಿ ಹಿಂಗೆಲ್ಲ ಮಾಡಿದ್ರೆ ಎಂತ ಮರೈತೀನಿ ಹೇಳಿದ ಮಾತ್ರ ಕೇಳ್ದೆ ನಾ ಮೊದಲಿಗೆ ಹೇಳಿದ್ದೆ ಬ್ಯಾಡ ಹುಡುಗ ಬ್ಯಾಡ ಬೇರೆ ಯಾವ್ದಾದ್ರು ಒಳ್ಳೆ ನೆಂಡಸ್ನೋ ಇದ್ದಾವೆ ಮಾಡೋಣ ಚೆನ್ನಾಗಿರ್ತಿ ಅಂತ ಕೇಳ್ದೆ ನನ್ನ ಮಾತಾ ಇಲ್ಲ ಅವ್ರು ಒಳ್ಳೆಯರು ಅಂತ ಆಗಿಲ್ಲ ಈಗ ನೋಡು ಅನುಭವಿಸು ಹೋನೆ ಅಮ್ಮ ನಾನು ನಿನ್ನ ಮಾತು ಕೇಳಬೇಕಿತ್ತು ಹುಡುಗ ಒಳ್ಳೆಯವನು ಯಾವುದೇ ಕೆಟ್ಟ ಚಾಟಿ ಇಲ್ಲ ಯಾರ ಸವಾಸು ಇಲ್ಲ ಅವ್ನ ಪಾಡಿಗೆ ಅವ್ನು ಕೆಲಸ ಮಾಡ್ಕೊಂಡಿರ್ತಾನೆ ಮನೆಗೆ ನಿಯತ್ತಾಗಿರ್ತಾನೆ ಅಂತ ನಾನು ಕುಂದಮ್ಮ ಇವನು ನೋಡಿದ್ರೆ ಹೆಂಡತಿ ಅನ್ನೋ ಒಂದು ಖಬರೇ ಇರೋಕ್ಕಲ್ಲ ಒಂಚೂರು ಸಪೋರ್ಟು ಮಾಡೋಕ್ಕಲ್ಲ ಅವನಿಗೆ ನಾ ಬೇಕು ಬ್ಯಾಡವೋ ಅದು ಗೊತ್ತಿಲ್ಲ ಅಮ್ಮ ಹೇಳ್ದಲೆ ಬರ್ತಾನೆ ಊಟ ಮಾಡ್ತಾನೆ ಮಲ್ಕಿತಾನೆ ಟೊಡಿ ಹೋಗ್ತಾನೆ ಬರ್ತಾನೆ ಮಲ್ಕಿತಾನೆ ಉಣ್ತಾನೆ ಇಷ್ಟು ಬಿಟ್ಟರೆ ನೀ ಬದುಕಿಯ ಸತ್ಯ ನಿಂಗೇನು ಆಸೆಗಳಿವೆ ನೀನು ಹೆಂಗೆ ಏನು ಎಂಥದ್ದು ಕೇಳೋಕ್ಕಲ್ಲ ನೋಡಮ್ಮ ನಂಗಂತೂ ಈ ಸಂಬಂಧನೇ ಬೇಡ ನಾ ಡಿವರ್ಸೇ ಕೊಡ್ತೀನಮ್ಮ ನನ್ನ ಹತ್ರ ಅಲ್ಲಿರೋಕೆ ಆಗ್ತಿಲ್ಲ ಎಂತೆ ಹುಡುಗಿ ನಿಂಗೆ ಅಂತ ಮೊಳ್ ಹಿಡ್ದಿತ್ತ ಮದುವೆಗೆ 2 ತಿಂಗಳಾಗ್ಲ ಆಗಲೇ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಕತ್ತಿಯಲ್ಲ ತೆಗೆದು ಬಾಚ್ಬಿಟ್ಟಿನಿ ನೋಡು ಇಲ್ಲಿ ಲಕ್ಷ ಸಾಲ ಮಾಡಿ ಒಡವೆ ಮಾಡಿಸಿ ಮದುವೆ ಹಂಗೆ ಬೇಕು ಹಿಂಗೆ ಬೇಕು ಅಂತ ಕುಂದೆಲೆ ಈಗ ನೋಡ್ರಿ 2 ತಿಂಗಳಿಗೆ ನಂಗೆ ಆ ಹುಡುಗ ಬೇಡ ಅಂತ ಕೂತಿಯೇ ನಿಂಗೆ ಅಂತ ತಲೆ ಕೆಟ್ಟಿತ್ತಾನೆ ಹುಡುಗಿ ಹಂಗಾರೆ ಅಣ್ಣಂಗೆ ಅಪ್ಪಂಗರು ಹೇಳಿ ಪಂಚಾಯತಿನರು ಮಾಡಿಸೆ ಮರತಿ ಅವಳು ಹೊಳ್ಳಿ ಇಲ್ಲೇ ಬಂದು ಹೋಗ್ಕೊಂಡ್ರೆ ನಾ ಹೆಂಗೆ ಸಂಸಾರ ಮಾಡದೆ ಮರತಿ ಬರೀ ಕಿರಿಕಿರಿ ಮಾಡ್ತಾಳಮ್ಮ ನನ್ನ ಹತ್ರ ಇರಕ್ಕೆ ಆಗ್ತಿಲ್ಲ ಅರ್ಥ ಮಾಡ್ಕೊಳ್ಳಿ ಅಮ್ಮ ಕಾಲಕ್ಕೆಟ್ಟು ಹುಡುಗಿ ಈಗೆಂತ ಅರ್ಥ ಮಾಡ್ಕಿರೋದು ನಮ್ಮ ಮದ್ಯಕ್ಕಿಂತ ಮುಂಚೆ ಹೇಳೋಲ್ಲ ಬ್ಯಾಡ ಹುಡುಗ ಬ್ಯಾಡ ಅವ್ರ ಮನೆತನ ಸರಿ ಇಲ್ಲ ಅವ್ರ ಅಪ್ಪ ಒಂಥರ ಕಿರಿಕಿರಿ ಮನುಷ್ಯ ಅಂತ ಹೇಳೋಲ್ಲ ನಿಂಗೆ ಹೇಳಿದ ಮಾತು ಕೇಳೋಲ್ಲ ಈಗ ನಾವಲ್ಲೇ ಅನ್ನಕತ್ತೀಯ ಈಗ ಏನಾದ್ರು ನಿಮ್ಮ ಅಣ್ಣನ ಹತ್ರ ಹೇಳಿದ್ರೆ ನಂಗೆ ಅಂತ ಉಳಿಗಲ್ಲ ಐತಿ ಅನ್ಕೊಂಡಿಯಾ ನಿಮ್ಮ ಅಣ್ಣಲ್ಲ ನಿಮ್ಮ ಅಪ್ಪನ ಹತ್ರ ಹೇಳಿದ್ರೆ ನೀನು ಇಲ್ಲ ಸಿಗ್ದು ಹಾಕ್ತಾರೆ ಮರೈತಿ ಹೇಳಿದ ಮಾತು ಕೇಳಾಗಲ್ಲ ಎಂಥ ಸುಡುಗಾಡಿಲ್ಲ ಇವಾಗ ನೋಡ್ರೆ ನಾನಲ್ಲ ನೀ ಇಲ್ಲ ಅಂತೀ ಸುಮ್ಮನೆ ತಿಂದು ಎದ್ದು ನಡೆಯತ್ತೈ ಅವ್ವ ನೀನು ಹಿಂಗಂದ್ರೆ ಹೆಂಗವ್ವ ನನ್ನಿಂದ ಆಗ್ತಿಲ್ಲೇ ಮರೈತಿ ಅಲ್ಲಿ ಭಾರಿ ಹಿಂಸೆ ಆಗ್ತಿತ್ತು ಗೊತ್ತಾ ಎಂತ ಮಾಡೋಕೋದ್ರು ಏನಾರು ಒಂದು ಹೇಳಕ್ ಬರ್ತಲೇ ಮರೈತಿ ಅವಳಿಲ್ಲ ಅಂದ್ರೆ ನಾನು ಹೆಂಗಾದ್ರೂ ಇರ್ತೀನಿ ಅವಳು ಇದ್ರೇನೆ ನಂಗೆ ಸಮಸ್ಯೆ ನೋಡು ನಂಗೆ ಆಗ್ತಿಲ್ಲೇ ಅವ್ವ ನೋಡು ಸೋಮ ನಿಂಗೆ ಬೇರೆ ವಿಷಯದಾಗ ನಾ ಹೆಲ್ಪ್ ಮಾಡಬಲ್ಲೆ ಆಯ್ತಾ ಇಂಥ ವಿಷಯದಾಗಲ್ಲ ನಾ ಹೆಲ್ಪ್ ಮಾಡ್ಲಿಕ್ಕಾಗ್ತಿಲ್ಲ ನಿಮ್ಮ ಅಣ್ಣಂಗೂ ಹೇಳೋಕ್ಕಾಗ್ತಿಲ್ಲ ನಿಮ್ಮ ಅಪ್ಪಗೂ ಹೇಳೋಕ್ಕಾಗಲ್ಲ ಯಾಕಂದರೆ ನನ್ನ ಮನೇಲೂ ಒಬ್ಳು ಸೊಸೆ ಇದ್ಲು ಈಗ ನಾನೇನಾದ್ರು ಒಂದು ಮಾತಂದಾಗ ಅವಳು ಡಿವೋರ್ಸ್ ತೊಗೊಂಡು ಹೋಗ್ತೀನಿ ಅಂತಂದರೆ ಅದು ಹೆಂಗೆ ಸರಿಯಾಕತ್ತಿ ನೀನೇ ಹೇಳು ಮಗಳೇ
ತಪ್ಪಾಗೋದಿಲ್ಲ. ಅದೇ ಥರನೇ ನಾನು ಹೇಳೋದು. ಇವಾಗ ಒಂದು ಕೆಲಸ ಮಾಡು, ಸಾಧ್ಯ ಆದಷ್ಟು ದಿನ ನೀನು ಇಲ್ಲಿ ಇರು. ನಾನೇನು ಇನ್ನೇನು ಹೋಗು ಅಂತ ಹೇಳೋದಿಲ್ಲ, ಸರಿನಾ? ಆರಾಮಾಗಿ ಇದ್ದು ಉಂಡುಕೊಂಡು ತಿನ್ಕೊಂಡು ಅತ್ತಿಗೆ ಜೊತೆಗೆ ಅಣ್ಣನ ಜೊತೆಗೆ ಆರಾಮಾಗಿ ಇರು ನೀನೀಗ. ಹಾಂ, ನೋಡೋಣ ಅವರಾಗಿ ಯಾವಾಗ ಫೋನ್ ಮಾಡ್ತಾರೆ, ಯಾವಾಗ ಬಾ ಅಂತ ಹೇಳ್ತಾರೆ, ಆವಾಗ ನಾ ಮಾತಾಡ್ತೇನೆ ಮತ್ತೆ ಹತ್ರ. ಇಲ್ಲ ನಿಮ್ಮ ಮಗಳು ಹಿಂಗೆ ಕಿರಿಕಿರಿ ಮಾಡ್ತಾಳಂತೆ, ನನ್ನ ಮಗಳನ್ನ ಕಳ್ಸೋದಿಲ್ಲ, ನಿಮ್ಮ ಮಗಳು ಅವಳ ಗಂಡನ ಮನೆಗೆ ಕಳಿಸ್ಕೊಡಿ, ಆಮೇಲೆ ನಾ ಕಳಿಸ್ಕೊಡ್ತೆ ಅಂತ, ಸರಿನಾ? ಆಮೇಲೆ ಎಂತ ಮಾಡೋದು ಅಂತ ಹೇಳೋಣ. ಹಾಂ ಅಮ್ಮ, ಅವ್ವ ನಿಂಗೆಂತ ಮೊಳ್ಳು ಹಿಡ್ದಿತ್ತ? ಹಾಂ, ಅವ್ರ ಮಗಳನ್ನ ಅವ್ರು ಕಳ್ಸಕ್ಕೆ ಕೂತಾರ, ನಾನಿಲ್ಲ ಅಂತಂದ್ರೆ ಇನ್ನೊಬ್ಳು ಸೊಸೆ ತಂದು ಮದುವೆ ಮಾಡ್ತಾರೆ, ಹಂಗಂತ ಹೇಳ್ಬಿಟ್ಟು ಅವ್ರ ಮಗಳನ್ನ ಅವ್ರು ಕಳ್ಸಕ್ಕೆ ಕೂತಾರೆ ಅಂತ ಅನ್ಕೊಂಡ್ಯಾ? ಇಲ್ಲವ್ವ, ನೀ ಅಂತಾರು ಮಾಡಿ ಅಣ್ಣರ ಹತ್ರ ಹೇಳಿ ನಂಗಿದ್ದು ಡಿವೋರ್ಸ್ ಕೊಡ್ಸು. ನಾ ಅಲ್ಲಿರೋಕ್ಕಲ್ಲ, ನಾವಲ್ಲೇ, ನಾ ಹೋಗೋಕ್ಕಲ್ಲ ಅಂದರೆ ನಾ ಹೋಗೋಕ್ಕಲ್ಲವ್ವ. ಇಷ್ಟು ದಿನ ಹೆಂಗೋ ಇತ್ತು, ಈಗ ನನ್ನ ಹತ್ರ ಆಗುವಲ್ದವ್ವ, ನನ್ನ ಹತ್ರ ಆಗುವಲ್ದು. ನನಗೆ ಗದ್ದೆ ಕೆಲಸ ಕಳಿಸ್ರು ಹೋಗ್ತೆ, ತೋಟ ಕೆಲಸ ಕಳಿಸ್ರು ಹೋಗ್ತೆ, ನಂಗೆ ಒಂದು ಲೋಟ ಊಟ ಹಾಕ್ತಿಲ್ಲ ಅಂದ್ರೂ ನಾ ಇರ್ತೆ ಮರೈತಿ. ಆ ನಾದ್ನಿ ಬರೋದು ನಂಗೆ ಇಷ್ಟ ಇಲ್ಲ. ನಾವಲ್ಲೇ ನಾ ಹೋಗುವಲ್ಲೇ. ನೀ ಏನಾರು ಅಣ್ಣರಿಗೆ ಹೇಳು, ಏನಾರು ಒಂದು ಮಾಡು, ನಾ ಮಾತ್ರ ಹೋಗುವಲ್ಲೇ ಅವ್ವ, ಹೋಗುವಲ್ಲೇ. ಅಯ್ಯೋ ದೇವ್ರೆ, ಈ ಹುಡುಗಿಗೆ ಎಂತ ಮಾಡ್ತೀಯೇ? ನಿಂಗೆಂತ ಹುಚ್ಚ ಸಾಬಿಡ್ದಿತಾನೆ ಮಾರೈತಿ. ತೊಗದತ್ಲ ಬಡ್ದು ಬಿಡ್ತೀನಿ ನೋಡು. ಮದ್ವೆಕ್ಕಿಂತ ಮುಂಚೆ ಆದ್ರೆ ತೊಗದತ್ಲ ಎತ್ತಿ ಸೆಳೆಯನ ಅನ್ನಂಗಾರು ಇರ್ತಿತ್ತು. ಈಗ ಮದುವೆಯವರಾಗಿ ಸೆಳೆಯಂಗಿಲ್ಲ, ಬಿಡಂಗಿಲ್ಲ. ಹೇಳದ್ನ ಸ್ವಲ್ಪ ಅರ್ಥ ಮಾಡ್ಕ್ಯಾ? ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲೇ? ಹೋಗ್ಬೇಡ ಅಂತ ಹೇಳಕ್ ತಪ್ಪಾಯ್ತೆ ಮಾರೈತಿ. ಹೋಗು, ಬರೀ ಮದುವೆಗೆ 2 ತಿಂಗಳಿಗೆ ಹಿಂಗಂದ್ರೆ ಹೆಂಗೆ ಮಗಳೇ? ನಾವು ಇಷ್ಟು ವರ್ಷದಿಂದ ನಿಮ್ಮ ಅಪ್ಪ ಕುಳುಕ್ ನನ್ನ ಮಗನ ಹತ್ರ ಬದುಕ್ತಿಲ್ಲೆ, ಬಾಳ್ತಿಲ್ಲೆ, ಇಷ್ಟೆಲ್ಲ ಮಾಡಿ ನಿಮ್ಮ ಮದುವೆ ಮುಂಚೆ ಎಲ್ಲ ಮಾಡ್ತಿಲ್ಲೆ. ಹಾಂ, ನಿಮ್ಮ ಅಣ್ಣನೇ ನೋಡು, ಮದುವೆ ಆದಾಗ ನಿಮ್ಮ ಅತ್ತಿಗೆ ಮದುವೆದಾಗ ಹೆಂಗಿದ್ದ, ಇವಾಗ ನಿಮ್ಮ ಅತ್ತಿಗೆ ಅವನ ಜೊತೆ ಹೊಂದ್ಕಿಂತ ಸೋದರ್ಸ್ಕಿಂತ ಮದುವೆಗೆ ಬಾಳ್ತಿಲ್ಲೆ. ಹಾಗೆ ನೀನು ಮಗಳೇ ಬಾಳ್ಬೇಕು, ಬದುಕ್ಬೇಕು. ಹಂಗೆಲ್ಲ ಬಿಟ್ಟು ಗಂಡನ ಬಿಟ್ಟು ಬರೋದು ತಪ್ಪಾಗತ್ತೆ ಮಗಳೇ. ಸಾಧ್ಯ ಅಷ್ಟು ದಿನ ಇರು, ನಾನು ಬೇಡ ಅಂತ ಹೇಳಕ್ಕಲ್ಲ, ನಿಂಗೆ ಖುಷಿ ಆಗೋ ಅಷ್ಟು ದಿನ ಇದ್ದು ಹೋಗು, ಬೇಜಾರೇ ಇಲ್ಲ ಮಗಳೇ. ನಿಂಗೆ ಹೆಂಗೆ ಬೇಕೋ ಹಂಗಿರು, ನಾನು ಐದು ನಿನ್ನ ಜೊತೆಗೆ. ಹಂಗಂತ ಹೇಳ್ಬಿಟ್ಟು ಗಂಡನ ಬಿಟ್ಟು ಅವ್ರ ಮನೆಗೆ ಬಂದು ಕೂತ್ಕೊತೀನಿ ಅಂತ ಹೇಳೋದು ತಪ್ಪು ಮಗಳೇ. ಹಾಗೆಲ್ಲ ಹೇಳಬಾರ್ದು. ನೋಡು, ನಾನು ನಿಮ್ಮ ಅತ್ತೆ ಹತ್ರ ಮಾತಾಡ್ತೀನಿ, ಸರಿನಾ? ನೀನೀಗ ಊಟ ಮಾಡಿ ಆರಾಮಾಗಿ ರೆಸ್ಟ್ ತಗ. ಹಾಂ, ನಿಮ್ಮ ಅತ್ತೆ ಹತ್ರ ನಾನು ಫೋನಾಗಿ ಮಾತಾಡಿ ಇದಕ್ಕೆ ಏನು ಸಮಸ್ಯೆ, ಏನು ಬಗೆಹರಿಸ್ಬೋದು ಅಂತ ನಾನು ನೋಡ್ತೀನಿ. ಇಲ್ಲ ಪಂಚರು ಸೇರಿಸ್ಬೇಕಾ ಪಂಚರನ್ನೇ ಸೇರಿಸ್ತೀನಿ, ಇಲ್ಲ ನಿಮ್ಮ ಅಣ್ಣ ನಿಮ್ಮ ಅಪ್ಪನೇ ಮಾತಾಡ್ಬೇಕಂದ್ರೆ ಅದನ್ನು ಮಾಡ್ತೀನಿ. ಆದರೆ ನೀವು ಹೊಕ್ಕಲ್ಲ ಅಂತೆಲ್ಲ ಹೇಳಬಾರ್ದು ಮಗ. ಯಾಕೆ ಗೊತ್ತಾ, ಇವಾಗ ನಮ್ಮ ಮನೆಗೂ ಒಬ್ಳು ಸೊಸೆ ಬಂದಾಳೆ, ಅವಳು ಹಾಗೆ ಮಾಡ್ಕೊಂಡು ಹೋದರೆ ನಮ್ಮ ಮಾನ ಮರ್ಯಾದೆ ಹೋಗೋದಿಲ್ಲ. ಹಾಗೆಯ ನಿಮ್ಮ ಅತ್ತೆ ಮಾನ ಮರ್ಯಾದೆ, ನಿಮ್ಮ ಮಾಮನ ಮಾನ ಮರ್ಯಾದೆ ಹೋಗತ್ತೀನಿ ಈಗ ಬಂದು ಕೂತ್ಕೊಂಡ್ರೆ. ಅದೊಂದೇ ಅಲ್ಲ ಮಗಳೇ, ನಮ್ಮ ಮರ್ಯಾದೆ ಮಾನನೂ ಹೋಗತ್ತಿ. ಈಗ ಗಂಡ ಬಿಟ್ಟಿಗೂ ಬಂದು ಕೂತಾಳೆ ನೋಡು ಅವಳ ಮಗಳು ಅಂತ ಅಂದರೆ ಹೆಂಗಿರ್ತೈತಿ ಹೇಳು? ಸರಿ ಆಗೋದಿಲ್ಲ ಅದಾ? ಯೋಚನೆ ಮಾಡು ಮಗಳೇ ಒಂದ್ಸರಿ. ಈಗ ನೋಡು, ನೀನು ಸಿಟ್ಟಾಗಿದೆಯಾ, ಬೇಜಾರ್ದಾಗಿದೆಯಾ, ಅದಕ್ಕೆ ಹಿಂಗೆ ಅಂತಿದೀಯಾ. ಆಮೇಲೆ ಸ್ವಲ್ಪ ಸಿಟ್ಟೆಲ್ಲ ತಣದ ಮೇಲೆ ಹೆಣ್ಣು ಮಕ್ಕಳಿಗೆ ಯಾವತ್ತಿದ್ರೂ ಗಂಡನ ಮನೆಯೇ ಶಾಶ್ವತ, ತವ್ರ ಮನೆ ಯಾವತ್ತೂ ಶಾಶ್ವತ ಅಲ್ಲ. ಕೊಟ್ಟ ಹೆಣ್ಣು ಕುಲು ಹೆರಕು ಅಂತ ಹೇಳಲ್ಲ, ಹಾಗೆ ಮಗಳೇ ನೀನು ಜಾಸ್ತಿ ಯೋಚನೆ ಮಾಡಬೇಡ. ಈಗ ಊಟ ಮಾಡ್ಕೊಂಡು ಆರಾಮಾಗಿ ಮಲ್ಕ್ಯ. ನೀ ಹೇಳೋರೊಳಗೆ ಏನಾದರೂ ಒಂದು ಸೊಲ್ಯೂಷನ್ನ ನಾ ಕಂಡು ಹಿಡ್ತೆ. ಅವನ ಮೇಲೆ ನಂಬಿಕೆ ಐತಲ್ಲ ನಿಂಗೆ, ಆರಾಮಾಗಿರು ಮಗಳೇ, ಟೆನ್ಷನ್ ತಗೋಬೇಡ, ಸರಿನಾ? ಅವ್ವ ನೀನು ಹಿಂಗಂದ್ರೆ ಹೆಂಗವ್ವ? ನಂಗೆ ಆಗ್ತಿಲ್ಲೇ ಅಲ್ಲಿ ಮರೈತಿ ಏನೋ ಒಂದು ಮಾಡು ಮಾರೈತಿ. ಯಾವಾಗಲೂ ನನಗೆ ಸಮಾಧಾನ ಮಾಡಿ ಕಳಿಸ್ತೀಯ ಹೊರತು ಸಮಸ್ಯೆನ ಯಾವತ್ತೂ ಬಗೆಹರಿಸಲ್ಲ. ಸರಿ, ನಂದು ಊಟ ಆಯ್ತು, ನಾವು ಹೋಗಿ ಮಲ್ಕಿದ್ನಿ. ಅಲ್ಲಿ ನೆಮ್ಮದಿ ಇಲ್ಲ ಅಂತ ಇಲ್ಲಿ ಬಂದರೆ ಇಲ್ಲೂ ನೀನು ಹಿಂಗೆ ಕಯ್ಯ ಅಂತೀಯ. ಸರಿ, ನಾನು ಹೋಗ್ತೀನಿ.